ನಿರೀಕ್ಷೆಯಂತೆ ವಿರೋಧ ಪಕ್ಷಗಳು ಇದನ್ನ ಬೋಗಸ್ ಬಜೆಟ್ ಅಂತ ಹೇಳ್ತಿದ್ದಾರೆ, ಸುಳ್ಳು ರಾಮಯ್ಯ ಅಂತಿದ್ದಾರೆ, ಏನಿಲ್ಲ ಬಜೆಟ್ನಲ್ಲಿ ಏನಿಲ್ಲ ಅಂತಿದ್ದಾರೆ. ಆದರೆ 3 ಗಂಟೆ 15 ನಿಮಿಷಗಳ ಕಾಲ 15ನೇ ಬಜೆಟ್ ಮಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಆಗಿ 8ನೇ ಬಜೆಟ್ ಇದು. ಹಾಗಾದ್ರೆ ಈ ಬಾರಿಯ ಬಜೆಟ್ನಲ್ಲಿ ಯಾವ ವಲಯಗಳಿಗೆ ಏನ್ ಸಿಕ್ಕಿದೆ, ಯಾವ ಜಿಲ್ಲೆಗಳಿಗೆ ಏನ್ ಸಿಕ್ಕಿದೆ, ನೀರಾವರಿ ಯೋಜನೆಗೇನಿದೆ, ಕೃಷಿಗೇನಿದೆ, ಮಹಿಳೆಯರಿಗೇನಿದೆ, ಎಲ್ಲವನ್ನ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ, ಆರ್ಥಿಕ ತಜ್ಞರಾದಂತಹ ವಿಶ್ವನಾಥ್ ಭಟ್ ಅವರಿದ್ದಾರೆ, ಹಾಗೆ ಆರ್ಥಿಕ ತಜ್ಞರಾದಂತಹ ಗೌರೀಶ್ ಕುಮಾರ್ ಕಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. 3 ಜನಕ್ಕೆ ಸ್ವಾಗತ ಕಾರ್ಯಕ್ರಮಕ್ಕೆ. ಮೊದಲಿಗೆ ರವೀಂದ್ರ ರೇಷ್ಮೆ ಅವರೇ, 15ನೇ ದಾಖಲೆಯ ಬಜೆಟ್ ಸಿದ್ದರಾಮಯ್ಯ ಅವರದ್ದು. ಏನು ಅನ್ನಿಸ್ತು ಬಜೆಟ್ ನೋಡಿ? 3 ಗಂಟೆ 15 ನಿಮಿಷ ಮಂಡಿಸಿದ್ದಾರೆ. ನಿರೀಕ್ಷೆ ಅಂತ 5 ಗ್ಯಾರಂಟಿ ಯೋಜನೆಗಳ ಸುಭದ್ರ ಬುನಾದಿಯ ಮೇಲೆ ನಿರ್ಮಿಸಲಾದ ಬಜೆಟ್ ಇದು. ಇದರ ವಿಶೇಷತೆ ಏನಂತಂದರೆ, ಈ ಸಾರಿ ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ತಯಾರಿಸಿದ ನೀಲನಕ್ಷೆಯ ಮೇಲೆ ಸಿದ್ದರಾಮಯ್ಯನವರು ತಮ್ಮ ದಾಖಲೆ ಬಜೆಟ್ 16ನೇ ಬಜೆಟನ್ನು ರೂಪಿಸಿದ್ದಾರೆ ಅಂತ ಸರ್ಕಾರದಿಂದ ಕೆಲವು ಮಾಹಿತಿ ಬಂತು. ಅದರಿಂದಾಗಿ ಅನೇಕ ಹೈಟೆಕ್ ಪರಿಭಾಷೆಯನ್ನು ಕೂಡ ಅಲ್ಲಲ್ಲೇ ನೋಡ್ತಾ ಇದ್ದಾವೆ. ಆಮೇಲೆ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಯಾವುದೇ ರಾಜ್ಯ ಸರ್ಕಾರವೂ ಕೂಡ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 34,000 ಕೋಟಿಯಷ್ಟು ಬಜೆಟ್ ಕೊಟ್ಟಿರಲ್ಲ ಯಾವತ್ತು. ಅಷ್ಟೊಂದು ದೊಡ್ಡ ಪ್ರಮಾಣ ಗಾತ್ರದ ಒಂದು ಅನುದಾನವನ್ನು ಕೊಟ್ಟಿದ್ದಾರಲ್ಲ, ಅದೇ ದಾಖಲೆ ಅಂತ ಹೇಳ್ಬೋದು. ತನ್ಮೂಲಕ 5 ಕೋಟಿ ಮತದಾರರನ್ನು ಭದ್ರಪಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವರು ಅನ್ನಭಾಗ್ಯದ ಫಲಾನುಭವಿಗಳು ಲೆಕ್ಕ ಕೊಡ್ತಾರೆ, ಗೃಹಜ್ಯೋತಿ ಯೋಜನೆ ಲೆಕ್ಕ ಕೊಡ್ತಾರೆ. ಅದೆಲ್ಲ ನೋಡಿದಾಗ 5 ಕೋಟಿ ಮತದಾರರನ್ನ ಈ ಥರ ಬುಕ್ ಮಾಡಿದ ಮೇಲೆ ನರೇಂದ್ರ ಮೋದಿಯವ್ರ ಪಕ್ಷ ಯಾವ ರೀತಿ ಇದನ್ನು ಕೌಂಟರ್ ಮಾಡುತ್ತೆ, ರಾಜ್ಯ ಜನತೆ ಕುತೂಹಲ. ಅದೇನೇ ಇರಲಿ, 27,354 ಕೋಟಿ ರಾಜಸ್ವ ಕೊರತೆ, 82,981 ಕೋಟಿ ವಿತ್ತೀಯ ಕೊರತೆ ಇಟ್ಕೊಂಡು ಕೂಡ ಗ್ಯಾರಂಟಿ ಯೋಜನೆಗಳನ್ನ ಖಂಡಿತವಾಗಿ ಮುಂದುವರಿಸ್ತೇವೆ, ಉಳಿದಂತೆ ಎಲ್ಲ ಅಭಿವೃದ್ಧಿ ವೆಚ್ಚಕ್ಕೂ ನಾವು ಮಾಡ್ತೇವೆ ಅಂತ ಹೇಳ್ಬಿಟ್ಟಿದ್ದಾರೆ. ನಾನಾ ಥರದ ಆಲ್ ಥಿಂಗ್ಸ್ ಟು ಆಲ್ ಪೀಪಲ್ ಅನ್ನೋ ಥರ ಎಲ್ಲ ವರ್ಗಗಳು ಕೂಡ ಸಮಾಧಾನಪಡಿಸುವಂಥ ಒಂದಿದೆ. ವಿಶೇಷವಾಗಿ ಅಲ್ಪಸಂಖ್ಯಾತ ಉದ್ಯಮದಾರರಿಗೆ 10 ಕೋಟಿ ರೂಪಾಯಿವರೆಗೂ ಸಾಲ ಕೊಡ್ತೇವೆ, 6% ಬಡ್ಡಿನಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಕೂಡ ಮತ್ತೆ ಹೆಚ್ಚುವರಿ ಸಹಾಯ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಯಥಾ ಪ್ರಕಾರ ಜಾತಿವಾರು, ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಬಸವಣ್ಣವರ ತತ್ವವನ್ನು ಬಹಳ ಜೋರಾಗೇ ಇದರಲ್ಲಿ ಪ್ರಚಾರ ಕೊಟ್ಟಿದ್ದಾರೆ. ಯಾಕಂದ್ರೆ BJP ವೋಟ್ ಬ್ಯಾಂಕನ್ನು ಈ ಸಾರಿ ಅದನ್ನು ಖಾತ್ರಿಪಡಿಸ್ಕೋಬೇಕಲ್ವಾ, ಅವರ ಖಾತ್ರಿ ವೋಟ್ ಬ್ಯಾಂಕ್. ಹಾಗಾಗಿ ಬಸವಣ್ಣವ್ರ ವಿಚಾರದಲ್ಲಿ ಸಾಕಷ್ಟು 2 ಪುಟ ಅದ್ರ ಬಸವಣ್ಣವ್ರಿಗೆ ಸಂಬಂಧ ವೈಭವೀಕರಣಕ್ಕೆ ಮೀಸಲಾಗಿಟ್ಟಿದ್ದಾರೆ. ಆದರೆ ಭಾಳ ಅಪಾಯಕಾರಿಯಾದ ಘೋಷಣೆ ಯಾವುದಂದ್ರೆ, ಯಥಾ ಪ್ರಕಾರ ಈ ವರ್ಷದಿಂದ ನಾವು ರಾಜ್ಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸ್ತೇವೆ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸೋದಕ್ಕೆ ಒಂದು ಅಧಿಕೃತ ಮುದ್ರೆ ಎನ್ನುತ್ತಿದ್ದಾರೆ. ಇದು ಭಾಳ ಅಪಾಯಕಾರಿಯಾದ ಬೆಳವಣಿಗೆ. ಪ್ರತಿಪಕ್ಷಗಳು ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿ ತಿರಸ್ಕಾರದ ಬಗ್ಗೆ ಕೂಗೆ ಎತ್ತಾ ಇಲ್ಲ. ನಾವು ಪ್ರತಿಪಕ್ಷಗಳ ನಾಯಕರಿಂದ ಇನ್ನೂ ಹೆಚ್ಚಿನ ಪ್ರಬುದ್ಧ ಪ್ರತಿಕ್ರಿಯೆ ನಿರೀಕ್ಷಿಸ್ತಾ ಇದ್ವಿ. ಈ ಥರ ಪ್ಲೆಕಾರ್ಡ್ಗಳನ್ನ ಇಟ್ಕೊಂಡ್ಬಿಟ್ಟು ಘೋಷಣೆ ಕೂಗ್ಕೊಂಡು ಹೋಗೋದು ಪ್ರತಿಕ್ರಿಯೆ ಅಲ್ಲ. ಅದರಲ್ಲಿ ಸ್ವಲ್ಪ ಆದರೂ ವಿಚಾರ ಅಭಿಪ್ರಾಯಗಳ ಪ್ರಕಟಣೆ ಇರಬೇಕಾಗಿತ್ತು. ಅವ್ರು ಇನ್ನೂ ಪುಸ್ತಕ ಓದ್ಕೊಳ್ಳೋದೇ ಪ್ಲೆಕಾರ್ಡ್ಗಳನ್ನ ತಯಾರಿಸ್ಬಿಟ್ಟಿದ್ರು ಅಂತ ಕಾಣುತ್ತೆ. ಯಾಕೆ ಅಂದರೆ ರಾಜ್ಯದಲ್ಲಿ ಒಂದು ರಾಜಕೀಯ ಕಲ್ಚರ್ ಕೂಡ ಬಿಂಬಿತವಾಗ್ತಾ ಇದೆ. ಯಾವ ಮಟ್ಟಿಗೆ ಬಾಲಿಶತನಕ್ಕೆ ಇಳಿದ್ಬಿಟ್ಟಿದೆ ಅಂತ ಪ್ರತಿಪಕ್ಷಗಳ ಪ್ರತಿಕ್ರಿಯೆ ಇನ್ನೂ ಹೆಚ್ಚು ಪ್ರಬುದ್ಧವಾಗಿರ್ಬೋದಾಗಿತ್ತು ಅಂತ ಅನಿಸುತ್ತೆ. ಆದರೆ ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟರು ಸಿದ್ದರಾಮಯ್ಯನವರು, ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡ್ತಾನೆ ಅನ್ನೋ ಗ್ಯಾರಂಟಿ ಎಲ್ಲೂ ಹೇಳಿಲ್ಲ. ಉಳಿದ ವ್ಯವಸ್ಥೆಗಳು ಯಥಾ ಪ್ರಕಾರ ಇದ್ದೇ ಇರುತ್ತೆ. ಅಬ್ಕಾರಿ ಇಲಾಖೆ, ರೆವಿನ್ಯೂ ಇಲಾಖೆ, ಕಂದಾಯ ಇಲಾಖೆ ಇತ್ಯಾದಿಗಳಲ್ಲಿ ಅಥವಾ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಏನಾದರೂ ಶುದ್ಧೀಕರಣದ ಪ್ರಕ್ರಿಯೆ ಶುರು ಮಾಡ್ತಾ ಇರ್ತೀರಿ ಅಂಥದ್ದು ಯಾವುದೂ ಇಲ್ಲ. ಯಾಕೆ ಆಡಳಿತ ಸುಧಾರಣಾ ವಿಭಾಗಕ್ಕೆ ಸಂಬಂಧಪಟ್ಟಂಥ ಕೆಲವು ಘೋಷಣೆಗಳಿದೆ, ಅವೆಲ್ಲ ತುಂಬ ಯಾಂತ್ರಿಕವಾದ ಘೋಷಣೆಗಳು, ತಾಂತ್ರಿಕವಾದ ಪರಿಭಾಷೆಯನ್ನು ಬಳಸಿಬಿಟ್ಟು ಜನರನ್ನು ನಂಬಿಸೋ ಪ್ರಯತ್ನ ಇದರಲ್ಲಿ ಕಾಣ್ತಾ ಇದೆ. ಆದರೂ ಕೂಡ ಸಿದ್ದರಾಮಯ್ಯನವ್ರ ಮಹತ್ವಾಕಾಂಕ್ಷೆಯನ್ನು ನಾವು ಮೆಚ್ಚಬೇಕು. ಜೊತೆಗೆ ಅವರ ಸ್ಟ್ಯಾಮಿನಾ, ಫಿಸಿಕಲ್ ಸ್ಟ್ಯಾಮಿನಾ 3 ಗಂಟೆ ಕಾಲ ನಿರರ್ಗಳವಾಗಿ, ಆಮೇಲೆ ಅವರು ಹಿಂದಿನ ಮುಖ್ಯಮಂತ್ರಿಗಳು ಹೋಲಿಸಿ ಹೆಚ್ಚು ಯಡಿಯೂರಪ್ಪನವ್ರು ಹೊರತುಪಡಿಸಿದ್ರೆ ಸಿದ್ದರಾಮಯ್ಯನವರು ಒಬ್ಬರೇ ಕನ್ನಡವನ್ನು ಭಾಳ ಸುರಳಿತವಾಗಿ ಸ್ಪಷ್ಟವಾಗಿ ಓದೋದು. ಅಷ್ಟರ ಮಟ್ಟಿಗೆ ಅವ್ರಿಗೆ ಅಭಿನಂದಿಸಬೇಕು. ವಿಶ್ವನಾಥ್ ಭಟ್ರೆ, ನಿರೀಕ್ಷೆಯನ್ನ ತಲುಪಿದಾರ ಸಿದ್ದರಾಮಯ್ಯ ಅವರು? 2024ರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕು. ನನಗನ್ಸಿರೋದಿಷ್ಟೇ, ಇಲ್ಲಿ ಅನೌನ್ಸ್ ಮಾಡಿದಾರಲ್ಲ, ಈ ಅಂಕೆ ಸಂಖ್ಯೆ ಕೊಟ್ಟಿದ್ದಾರಲ್ಲ, ಇದೆಲ್ಲವುದನ್ನು ಪ್ರತಿಯೊಂದನ್ನು ಐ ಡೌಟ್ ಇಟ್ಸ್ ಇಂಟೆಗ್ರಿಟಿ. ಕಾರಣ ಇಷ್ಟೇ, 52,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗೆ ಅಂತ ಹೇಳ್ತಿದ್ದಾರಲ್ಲ, ಕನಿಷ್ಠ ಅಂದರೆ ಟ್ರಸ್ಟ್ ಮೀ, ಕನಿಷ್ಠ ಅಂತ ಹೇಳಿದ್ರೆ 75,000 ಕೋಟಿ ರೂಪಾಯಿ ಬೇಕು. ನಿಮಗೆ ಛತ್ತೀಸ್ಗಢ ಅಂತ 10 ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ 8 ಲಕ್ಷ ಯುವ ನಿರುದ್ಯೋಗಿಗಳು ಅಂತಿದೆ. ಕರ್ನಾಟಕದಲ್ಲಿ 28 ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ. ಕನಿಷ್ಠ ಅಂದರೆ ಅಷ್ಟಾದರೂ ಇರಬೇಕಲ್ವ. ಇವರೊಂದು 25,000 ಜನಗಳಿಗೆ ಕೊಡೋದಾದರೆ ಇಲ್ಲಿಂದಲೇ ಶುರುವಾಗತ್ತೆ. ಎರಡನೇದಾಗಿ
ಇವರು ಹೇಳಿರುವಂಥದ್ದು ಬಂಡವಾಳ ಹೂಡಿಕೆ 57,000 ಕೋಟಿ ಅಂತಾರಲ್ಲ. ಇದು ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ, ಯಾವುದೇ ಯೋಜನೆ ಅನುಷ್ಠಾನಗೊಳಿಸಬೇಕಾದ್ರೆ ಸಂಪನ್ಮೂಲದ ಕ್ರೋಢೀಕರಣ ಉಂಟಲ್ಲ, ಅದೇ ಪ್ರೈಮರಿ. ಇದಕ್ಕೆ 3 ಭಾಗ ಇದೆ. ಮೊದಲನೇದಾಗಿ ಎಷ್ಟು ತೆರಿಗೆ ಸಂಗ್ರಹಣೆ ಮಾಡ್ತೀರಾ. ತೆರಿಗೆ ಸಂಗ್ರಹಣೆ ಅಂತ ಹೇಳಿದಾಗ ನಾವು ಆಪ್ಟಿಮಮ್ ರೀಚ್ ಆಗಿದ್ದೀವಿ ಮೇಡಮ್. ಆಪ್ಟಿಮಮ್ ಯಾವ ಎಕ್ಸ್ಟೆಂಟು ಅಂದರೆ, ಲಾಸ್ಟ್ ಟೈಮು ನಾವು ಘೋಷಣೆ ಮಾಡಿದ್ದು ಇವರು ಸಿದ್ದರಾಮಯ್ಯನವರು 1,70,000, ನಾ ರೌಂಡ್ ಫಿಗರ್ ಹೇಳ್ತೀನಿ, ನಿಮಗೆ ತಲೆಬಿಸಿ ಆಗೋದು ಬೇಡ, 1,75,000 ಕೋಟಿ ಅಂತ ಸಂಗ್ರಹಣೆ ಆಗಿದ್ದು ಎಷ್ಟು ಗೊತ್ತಾ? 1,61,000 ಕೋಟಿ, 14,200 ಕೋಟಿ ಕಡಿಮೆ. ಅಂದರೆ 14% ಜಾಸ್ತಿ ಆಗುತ್ತೆ ಅಂಥೇಳಿ ಸಂಗ್ರಹಣೆ ಆಗಿರೋದು 4% ಅಂದರೆ ಇದು 14 ಬಜೆಟ್ ಅಂದರೆ 14 ಬಜೆಟ್ ಮಂಡನೆ ಮಾಡಿದ ಸಿದ್ದರಾಮಯ್ಯನವ್ರಿಗೆ ಗೊತ್ತಿರಲಿಲ್ವಾ? ಗೊತ್ತಿತ್ತು. ಎಲ್ಲದಕ್ಕಿಂತಲೂ ನೋಂದಣಿ 25,000 ಟಾರ್ಗೆಟ್ ಕೊಟ್ಟಿದ್ದರು. 15,700 ಕೋಟಿ ಅಂದರೆ ಇನ್ನೂ 1,000 ಆದರೂ ಸಹ ಟಾರ್ಗೆಟ್ಗಿಂತ ಒಂದು 50-60% ಕಮ್ಮಿ. ಅಂದರೆ ಈ ಸಲ ಏನು ಮಾಡಿದ್ದಾರೆ ಗೊತ್ತಾ? 17.5% ಟಾರ್ಗೆಟ್ ತೆರಿಗೆ ಸಂಗ್ರಹಣೆ, 1,89,000 ಕೋಟಿ. ಯಾವ ಕಾರಣಕ್ಕೂ ಇದರ ಅರ್ಧನೂ ಜಾಸ್ತಿ ಆಗೋದಿಲ್ಲ. ಇದು ನೋಂದಣಿದು 26,000 ಕೋಟಿ. ಯಾಕೆ ಈ ಥರ ಕೊಡ್ತಾರೆ? ಇವ್ರಿಗೆ ಗೊತ್ತಿಲ್ವಾ? ಗೊತ್ತಿದೆ ಮೇಡಮ್. 15 ಬಜೆಟ್ ಮಂಡನೆ ಮಾಡಿರೋ ಬ್ರಹ್ಮ ಅವರು ಕ್ಲೀನಾಗಿ ಗೊತ್ತೆ. ಅವ್ರ ಲೆಕ್ಕ ಏನು ಅಂದರೆ, ಈ ಮಟ್ಟಕ್ಕೆ ಜಾಸ್ತಿ ಎತ್ಕೊಂಡು ಬಿಡೋದು. ಆವಾಗ ಏನಾಗುತ್ತೆ, ರಾಜಸ್ವ ಕೊರತೆ ಇದೇ ಈಗಾಗಲೇ ದಾಖಲೆ 26,000 ಕೋಟಿ ಕರ್ನಾಟಕದ ಬಜೆಟ್ ಇತಿಹಾಸದಲ್ಲಿ ಆಗಿಲ್ಲ. ಅದು 50,000 ಕೋಟಿಯಿಂದ ಅದು 50,000 ಕೋಟಿ ಆದರೆ ದಟ್ ವಿಲ್ ಬಿಕಮ್ ಎ ನ್ಯಾಷನಲ್ ನ್ಯೂಸ್. ಅದಾಗೋದ್ರಿಂದ ನಿಲ್ಲಿಸೋದು. ಜೊತೆಯಲ್ಲಿ ಈಗ ರೈಟ್ ನಾವು ಇನ್ನೊಂದು 3 ತಿಂಗಳಲ್ಲಿ ಚುನಾವಣೆ ಇದೆ. ಈ ಹಿನ್ನೆಲೆಯಲ್ಲಿ ಇವರು ಮ್ಯಾಸಿವ್ ಆಗಿ 1.5 ಲಕ್ಷ ಕೋಟಿ ಸಾಲ ಈ ಥರ ಆಗೋದನ್ನು ಈಗ ಕಾಣೋದು ಬೇಡ ಅನ್ನೋ ಕಾರಣಕ್ಕೆ, ಜೊತೆಯಲ್ಲಿ ವಿತ್ತೀಯ ಕೊರತೆಯನ್ನು 2.93% ಆಫ್ GSDP ಅಂತ ಹೇಳಿದ್ದಾರೆ ವಾರ್ಷಿಕ. ಇದು ಕರೆಕ್ಟಾಗಿ ಕೊಟ್ಟರೆ ಮ್ಯಾಕ್ಸಿಮಮ್ ಅಲೋಡ್ 3%. ಅದನ್ನು ದಾಟುತ್ತೆ. ಅದನ್ನು ದಾಟಬಾರ್ದು ಅಂದರೆ ಇವಾಗ ಹೇಳಿ ತೆರಿಗೆ ಸಂಗ್ರಹಣೆ ಇಷ್ಟ ಆಗುತ್ತೆ ಅಂತ ಜಾಸ್ತಿ ತೋರಿಸೋದು. 4ನೇದಾಗಿ ಸಮಗ್ರ ಸಾಲ ಏನಿದೆ ಅದು 25% ದಾಟಬಾರ್ದು. ಇದೀಗ ಆಲ್ರೆಡಿ 23.8% ತನಕ ಬಂದಿದೆ. ಇದೆಲ್ಲ ತಪ್ಪಿಸ್ಕೊಳಕ್ಕೆ ಮಾಡಿರುವಂಥ 15 ಬಜೆಟ್ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಮ್ಯಾನಿಪುಲೇಷನ್ಸ್ ಮಾಡಿರೋದಷ್ಟೇ ಹೊರತು ಇನ್ಯಾವುದೂ ಅಲ್ಲ ಇದು. ರೈಟ್ ಸರ್, ಮುಂದಿನ ಮಾತಾಡ್ತೀನಿ. ಕಟೀಲ್ ಅವರೇ, ನಿಮ್ಮನ್ನು ಮಾತನಾಡಿಸೋದಕ್ಕೆ ಮುಂಚೆ ನಾನು ಪ್ರಶಾಂತ್ ಅವ್ರು ಮಾತನಾಡಿಸ್ಬಿಡ್ತೀನಿ. ಪ್ರಶಾಂತ್, 15ನೇ ಬಜೆಟು ಬೆಳಗ್ಗೆಯಿಂದಲೂ ನಾವು ಮಾತಾಡಿದ್ವಿ, ಆಯಾ ವರ್ಗಗಳ ನಿರೀಕ್ಷೆಗಳೇನು, ಜಿಲ್ಲೆಗಳ ನಿರೀಕ್ಷೆಗಳು ಏನು ಅಂತ. ಸ್ಯಾಟಿಸ್ಫೈಯಿಂಗ್ ಇದೆಯಾ? ಅಂದರೆ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಹೆಂಗೆ ಮಾಡಿದ್ದಾರೆ? ನಿಶ್ಚಿತವಾಗಿ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟನ್ನು ಸಿದ್ದರಾಮಯ್ಯನವರು ಮಾಡಲೇಬೇಕಿತ್ತು. ಯಾಕಂದರೆ 55,000 ಹೆಚ್ಚು ಕಡಿಮೆ 52,000 ಕೋಟಿಯಷ್ಟು ಹಣವನ್ನು ನೀವು ಗ್ಯಾರಂಟಿ ಯೋಜನೆಗಳಿಗೆ ಕೊಡಬೇಕು ಅಂತಂದಾಗ ನೀವು ಬ್ಯಾಲೆನ್ಸನ್ನು ಮಾಡಲೇಬೇಕಾಗತ್ತೆ. ಸಾಲದ ಹೊರೆಯೂ ಕೂಡ ನಿಶ್ಚಿತವಾಗಿ ಜಾಸ್ತಿ ಆಗ್ತಾಯಿದೆ. ಇನ್ನಷ್ಟು ಹೆಚ್ಚಿಗೆ ಆಗುತ್ತೆ, ತೋರಿಸ್ತಾ ಇಲ್ಲ ಅನ್ನೋದು ವಿಶ್ವನಾಥ್ ಭಟ್ರು ಹೇಳುವ ಮಾತು. ಅದನ್ನು ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ನಾವು ಮಾಡ್ತೀವಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಅಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗಲ್ಲ, ಕೊನೆಗೆ ಅದನ್ನು ಸಾಲ ಮಾಡ್ತಾರೆ ಅಂತಕ್ಕಂಥದ್ದು. ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಈ 5 ಗ್ಯಾರಂಟಿಗಳಿಗೆ ಮತ್ತು ಹಣವನ್ನು ಏನು ಕೊಟ್ಟಿದ್ದಾರೆ, ಇದು ಹೇಗೆ ಬಳಕೆಯಾಗತ್ತೆ, ಇದು ಹೇಗೆ ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ, ಲೋಕಸಭಾ ಚುನಾವಣೆ ಗೆಲ್ಲಲಿಕ್ಕೆ ಇದು ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೆ ಅಂತಕ್ಕಂಥದ್ದು ಕೂಡ ನೋಡಬೇಕು. ನನ್ನ ಅನಿಸಿಕೆ ಭಾವನಾ, ನೀವು ಗ್ಯಾರಂಟಿಗಳನ್ನು ಅಥವಾ ಯಾವುದೋ ಭರವಸೆಗಳನ್ನು ನೀಡಿದಾಗ ಜನ ಮೊದಲ ಚುನಾವಣೆಯಲ್ಲಿ ವೋಟ್ ನೀಡಿದಷ್ಟು ನಿಮಗೆ 2ನೇ ಚುನಾವಣೆಯಲ್ಲಿ ಅದರ ಅನುಷ್ಠಾನದ ನಂತರ ವೋಟ್ ನೀಡಿರ್ತಕ್ಕಂಥ ಉದಾಹರಣೆಗಳು ಕಡಿಮೆ ಇವೆ ನಿಶ್ಚಿತವಾಗಿ. ಆ ದೃಷ್ಟಿಕೋನದಿಂದ ಗ್ಯಾರಂಟಿಗಳು ಎಷ್ಟು ಲೋಕಸಭಾ ಚುನಾವಣೆಯಲ್ಲಿ ವರ್ಕ್ ಆಗುತ್ತೆ. ಅಲ್ಲ, ಇದು ಪುಷ್ ಆಗಲ್ವಾ ಪ್ರಶಾಂತ್? ಇವಾಗ ವಿರೋಧ ಪಕ್ಷಗಳು ಹೇಳ್ತಾ ಇದ್ದು 1 ವರ್ಷನೂ ಇವ್ರು ನಡೆಸೋದಕ್ಕಾಗೋದಿಲ್ಲ ಅಂತ. ಈಗ ಬಜೆಟ್ನಲ್ಲಿ ಹಣ ಇಡ್ತಿದ್ದಾರೆ ನೋಡಿ. ನಿಶ್ಚಿತವಾಗಿ ಈ ವರ್ಷ ನಿಶ್ಚಿತವಾಗಿ ಇದು ಪೂರ್ತಿ ಕಂಟಿನ್ಯೂ ಆಗುತ್ತೆ. ನನಗನ್ಸುತ್ತೆ ಈ ಗ್ಯಾರಂಟಿಗಳ ಲಿಟ್ಮಸ್ ಟೆಸ್ಟ್ ಕೂಡ ಲೋಕಸಭಾ ಚುನಾವಣೆಯಲ್ಲಿ ನಡೆಯುತ್ತೆ. ಇವು ಸಕ್ಸಸ್ ಆಗ್ತಾವೋ ಫೇಲ್ಯೂರ್ ಆಗ್ತಾವೋ ಅನ್ನೋದ್ರ ಮೇಲೆ ಅದನ್ನು ರೀಸ್ಟ್ರಕ್ಚರಿಂಗನ್ನು ಮಾಡುವ ಪ್ರಯತ್ನ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಬಜೆಟ್ನಲ್ಲಿ ನಿಶ್ಚಿತವಾಗಿ ಮಾಡಬೇಕಾಗತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಇವತ್ತಿಗೂ ಕೂಡ ಈ ಗ್ಯಾರಂಟಿಗಳನ್ನು ನೋಡಿದಾಗ 52,000 ಕೋಟಿ ಏನು ಹಣವನ್ನು ಒದಗಿಸಲಾಗ್ತಾ ಇದೆ. ಈಗ ನೀವು ಫಾರ್ ಎಕ್ಸಾಂಪಲ್ ವಿದ್ಯುತ್, ಇದನ್ನು ಮಾತಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. 1 ಕೋಟಿ 1.5 ಕೋಟಿ ಹಣವನ್ನು ಕೊಟ್ಟು ಫ್ಲ್ಯಾಟ್ ತೆಗೆದುಕೊಂಡಿರ್ತಾರೆ. ಈಗ ನಿಮ್ಮ ಸಣ್ಣ ಕುಟುಂಬಗಳ ಸಂಖ್ಯೆ ಜಾಸ್ತಿ ಆಗಿವೆ, ಅವ್ರದ್ದು 200 ಯೂನಿಟ್ನಲ್ಲೇ ಬರ್ತದೆ, ಅವ್ರಿಗೆ ಫ್ರೀ ಕರೆಂಟನ್ನು ಸರ್ಕಾರ ಕೊಡ್ತಾ ಇದೆ. ಯಾಕಾಗಿ ಕೊಡಬೇಕು ಅನ್ನುವ ಪ್ರಶ್ನೆ. ಚುನಾವಣೆಗೋಸ್ಕರ ಕೊಡಲಾಗ್ತಾ ಇದೆ ಅನ್ನೋದು ಬಿಟ್ಟರೆ ಬೇರೆ ಏನು ಅದಕ್ಕೆ ಕಾರಣ ಇಲ್ಲ. ದೊಡ್ಡ ಅಂದರೆ ನೋಡಿ, ದಿನಗೂಲಿ ಮಾಡ್ತಕ್ಕಂಥ ಒಬ್ಬ ಮಹಿಳೆಗೆ
ಬೆಂಗಳೂರಿನಲ್ಲಿ ಎಲ್ಲೋ ಮತ್ತಿಕೆರೆಯಿಂದ ಮಲ್ಲೇಶ್ವರಂ ಅಥವಾ ಕುಮಾರ್ ಪಾರ್ಕಿಗೆ ಬರಬೇಕು, ಅವಳಿಗೊಂದು ಫ್ರೀಯಾಗಿ ಬಸ್ಸಿನ ವ್ಯವಸ್ಥೆ ಮಾಡಿದರೆ ಅದನ್ನು ಒಪ್ಪಬಹುದು. ಆದರೆ ವಿನಾಕಾರಣವಾಗಿ ಬೇರೆ ಒಂದು ಊರಿಂದ ಒಂದು ಊರಿಗೆ ಹೋಗೋದಂತೆ, ಆ ಮಹಿಳೆಯರ ಮನೆಯಲ್ಲಿ ದೊಡ್ಡ ದೊಡ್ಡ ಕಾರ್ಗಳಿವೆ, ಆ ಮಹಿಳೆಯರು ನಿಮ್ಗೆ ಆಧಾರ್ ಕಾರ್ಡ್ ತೋರಿಸಿ ಬಸ್ ಹತ್ತು ಹೋಗ್ತಾ ಇದ್ದಾರೆ. ಸರ್ಕಾರ ಈ ರೀತಿ ಸ್ಪೆಂಡ್ ಎಷ್ಟು ದಿನ ಮಾಡಬಹುದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.